ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಇವತ್ತು ಮುಂಜಾನೆ 11 ಗಂಟೆಗೆ ಬಸವರಾಜ ಬೊಮ್ಮಾಯಿ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಈಗ ಮಧ್ಯಾಹ್ನ ಆಯಿತು. ಈಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ನೋಡಿ. ಯಡಿಯೂರಪ್ಪನವರ ನಿವಾಸದಲ್ಲಿ ಗರಿಗೆದರಿದೆ ರಾಜಕೀಯ ಚಟುವಟಿಕೆಗಳು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕಾವೇರಿ ನಿವಾಸದಲ್ಲಿ ಶಾಸಕರು, ಪರಿಷತ್ನ ಸದಸ್ಯರು ಮಂತ್ರಿ ಸ್ಥಾನಕ್ಕಾಗಿ ಭರ್ಜರಿ ಲಾಬಿ ಮಾಡ್ತಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ಹಾಲಿ ಮುಖ್ಯಮಂತ್ರಿಗಳು ಅಂದ್ರೆ ಈಗ ನೂತನ ಮುಖ್ಯಮಂತ್ರಿಗಳು ಅವರೀಗ ವಿಧಾನಸೌಧದಲ್ಲಿದ್ದಾರೆ. ಅವರ ಕಚೇರಿಯ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಮಗದೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರ ಕಾವೇರಿ ನಿವಾಸ, ಅಲ್ಲಿ ಶಾಸಕರು, ಪರಿಷತ್ನ ಸದಸ್ಯರ ಜೊತೆ ಸಮಾಲೋಚನೆ ಮಾಡ್ತಿದ್ದಾರೆ. ಮಂತ್ರಿಗಿರಿಗಾಗಿ ಶಾಸಕರಿಂದ BS ಯಡಿಯೂರಪ್ಪನವರ ಮೇಲೆ ಒತ್ತಡ ತರ್ತಿದ್ದಾರೆ ಅನ್ನೋದು ಸುದ್ದಿ. ಸಿಎಂ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಆ ಮೂಲಕ ಮನವಿ ಮಾಡ್ತಿದ್ದಾರಂತೆ. ಹಾಗಾಗಿ ಮಾಜಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಗರಿಗೆದರಿದೆ ರಾಜಕೀಯ ಚಟುವಟಿಕೆಗಳು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸ್ಪೆಷಲ್ ಕರೆಸ್ಪಾಂಡೆಂಟ್ ದಶರಥ್ ಸಾವೂರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ದಶರಥ್. ಗುಡ್ ಆಫ್ಟರ್ನೂನ್ ಹರೀಶ್ ನಾಗರಾಜ್. ಅಫ್ಕೋರ್ಸ್ ಇದು ನಿರೀಕ್ಷಿತ ಬೆಳವಣಿಗೆನೆ, ಬಟ್ ಹೇಗೆ, ಯಾರ್ಯಾರೆಲ್ಲ ಇದ್ದಾರೆ, ಏನೇನಾಗ್ತಾ ಇದೆ ಅಲ್ಲಿ? ಖಂಡಿತವಾಗೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹಂಗಾಮಿ ಮುಖ್ಯಮಂತ್ರಿಯಾಗಿ ಇದೀಗ ಮಾಜಿ ಮುಖ್ಯಮಂತ್ರಿ ಅಂತ ಕರೆಸ್ಕೊಂಡಿದ್ರು ಕೂಡ ಯಡಿಯೂರಪ್ಪನವರ ನಿವಾಸ ರಾಜ್ಯ ರಾಜಕಾರಣದ ಪ್ರಮುಖ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಶಾಸಕರು, ಮಾಜಿ ಸಚಿವರು ಸೇರಿದಂತೆ ಅನೇಕರು ಯಡಿಯೂರಪ್ಪನವರ ನಿವಾಸಕ್ಕೆ ಎಡತಾಗ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವಲಸಿಗರು, ಅದರಲ್ಲೂ ಯಾಕಂದ್ರೆ ವಲಸಿಗರಿಗೆ ಮುಂದಿನ ಸಂಪುಟದಲ್ಲೂ ಕೂಡ ಅವರನ್ನ ಮುಂದುವರಿಸಬೇಕು ಅಂತ ಹೇಳಿ ಒತ್ತಡ ತಂತ್ರವನ್ನ ಏರುವಂತ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಯಡಿಯೂರಪ್ಪನವರ ಮೂಲಕ ಬೊಮ್ಮಾಯಿ ಅವರಿಗೆ ಹೇಳಿಸುವಂತ ಕೆಲಸ, ಅದರ ಮೂಲಕ ಸಂಪುಟದಲ್ಲಿ ಸ್ಥಾನವನ್ನ ಗಳಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಅನೇಕ ಹಿರಿಯ ಶಾಸಕರು ಕೂಡ, ಯಾಕಂದ್ರೆ ಹಿರಿಯ ಶಾಸಕರಾಗಿದ್ರು ಕೂಡ 4-5 ಬಾರಿ ಆಯ್ಕೆಯಾಗಿದ್ರು ಕೂಡ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಸಚಿವ ಸ್ಥಾನದಲ್ಲಿ ಈವರೆಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಅಟ್ಲೀಸ್ಟ್ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಾರು ಅವಕಾಶ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ಈಗಲೂ ಏನೇ ಇದ್ರು ಅಂದ್ರೆ ಹೊಸ ಮುಖ್ಯಮಂತ್ರಿಗಳು ಬಂದಿದ್ರು, ಹೈಕಮಾಂಡ್ ಜೊತೆ ಏನಾದ್ರು ಮಾತಾಡ್ಬೇಕಾದ್ರೆ ಯಡಿಯೂರಪ್ಪನವರೇ ಪವರ್ ಹೌಸ್. ಖಂಡಿತ ಅದು ಎಲ್ಲರೂ ಒಪ್ಕೊಳ್ತಿರುವಂತ ಸತ್ಯ. ಯಾಕಂದ್ರೆ ಬೊಮ್ಮಾಯಿ ಅವರು ಕೂಡ ಯಡಿಯೂರಪ್ಪನವರ ಆಶೀರ್ವಾದದೊಂದಿಗೇನೆ ನಾನು ಮುಖ್ಯಮಂತ್ರಿಯಾಗಿದ್ದೇನೆ, ಯಡಿಯೂರಪ್ಪ ಈಸ್ ಮೈ ಫಸ್ಟ್ ಪ್ರಯಾರಿಟಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಯಡಿಯೂರಪ್ಪನವರು ಹೇಳಿದ್ರೆ ಖಂಡಿತ ನಾನು ಸಚಿವ ಸ್ಥಾನವನ್ನ ಗಳಿಸ್ಕೊಳ್ಬಹುದು ಅನ್ನೋದು ಅನೇಕ ಶಾಸಕರ ಮನಸ್ಸಿನಲ್ಲಿದೆ. ಹೀಗಾಗಿ ಯಡಿಯೂರಪ್ಪನವರೇ ಇವತ್ತಿನ ಬಿಜೆಪಿಯಲ್ಲಿ, ರಾಜ್ಯ ಬಿಜೆಪಿಯಲ್ಲಿ ಪವರ್ ಸೆಂಟರ್ ಆಗಿದ್ದಾರೆ. ಅವರು ಹೇಳಿದ್ರೆ ನಡೆಯುತ್ತೆ, ಅವರ ಹೇಳಿದ ಮಾತು ನಡೆಯುತ್ತೆ ಅನ್ನೋ ಕಾರಣಕ್ಕಾಗಿ ಅವರ ಮೂಲಕ ಲಾಬಿ ಮಾಡಿಸುವಂತ ಶಾಸಕರ ಸಂಖ್ಯೆ ಹೆಚ್ಚಾಗ್ತಿರುವಂತದ್ದು. ಹರೀಶ್ ನಾಗ್, ಥ್ಯಾಂಕ್ ಯು ಸೊ ಮಚ್ ದಶರಥ್ ಸಾವೂರ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನೂತನ ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಈ ಕ್ಷಣದಿಂದಲೇ ಬೊಮ್ಮಾಯಿ ಅವರಿಗೆ ಹಲವು ಸವಾಲುಗಳು ಕೂಡ ಶುರುವಾಗಿದೆ. ಪಕ್ಷ ಸರ್ಕಾರವನ್ನ ನಿಭಾಯಿಸುವಂತ ದೊಡ್ಡ ಸವಾಲು. ಬ್ರೇಕಿಂಗ್ ನ್ಯೂಸ್. ಹಲವಾರು ಸವಾಲುಗಳ ಪೈಕಿ ನಂಬರ್ 1, ಪಕ್ಷ ಮತ್ತು ಸರ್ಕಾರ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು, ನಿಭಾಯಿಸಬೇಕು. ದೊಡ್ಡ ಸವಾಲು. ಮಗದೊಂದು ಕಡೆ DCM ಸಚಿವ ಸ್ಥಾನಕ್ಕೋಸ್ಕರ ಲಾಬಿ ಶುರುವಾಗಿದೆ. ವರಿಷ್ಠರು BSY CM ಬೊಮ್ಮಾಯಿ ಹತ್ರ ಲಾಬಿ ಶುರು ಮಾಡ್ಕೊಂಡಿದ್ದಾರೆ. ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳೋದಕ್ಕೆ ಸಚಿವಾಕಾಂಕ್ಷಿಗಳು ದುಂಬಾಲು ಬಿದ್ದಿದ್ದಾರೆ, ಲಾಬಿ ಮಾಡ್ತಿದ್ದಾರೆ. ಹಿರಿಯ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಯುವ ಶಾಸಕರಿಗೆ ಅವಕಾಶವನ್ನ ಕೊಡಮಾಡ್ತಾರಾ ಬಸವರಾಜ ಬೊಮ್ಮಾಯಿ ಅವರು? 2023 ಮುಂದಿನ ವಿಧಾನಸಭಾ ಚುನಾವಣೆ ಇದೆ. ಆ ದೃಷ್ಟಿಯಿಂದ ಸಚಿವರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಸುದ್ದಿ ಇದೆ. ಲೆಟ್ಸ್ ವೇಟ್ ಅಂಡ್ ವಾಚ್. BSY ಸಂಪುಟದಲ್ಲಿದ್ದವರಿಗೆ ಒಂದು ಢವಢವ ಅಂತೂ ಶುರುವಾಗಿದೆ. ಯಾರನ್ನೇ ಮಾತಾಡಿಸಿ ಮೈಕ್ ಹಿಡಿದು ಎಷ್ಟೋ ಜನ ಮಾತಾಡ್ಸಿದ್ದೀವಿ. ಅದು V ಸೋಮಣ್ಣವರಾಗಿರ್ಬೋದು ಅಥವಾ ಸುರೇಶ್ ಕುಮಾರ್ ಆಗಿರ್ಬೋದು. ನಮಗೆ ಗೊತ್ತಿಲ್ಲ, ನಮ್ಮನ್ನು ಕೇಳಬೇಡಿ, ಬಸವರಾಜ ಬೊಮ್ಮಾಯಿ ಸಾಹೇಬ್ರನ್ನ ಕೇಳಿ, ಈ ಥರದಷ್ಟೇ ಅವರಿಂದ ಆನ್ಸರ್ ಬಂದಿರೋದು. ಶಾಸಕರಿಗೂ ಸಚಿವ ಸ್ಥಾನದ್ದೇ ಈಗ ದೊಡ್ಡ ಚಿಂತೆ. BJPಯ ಹಿರಿಯ ನಾಯಕರಿಗೆ ಹಾಗಾದರೆ ಸಚಿವ ಸ್ಥಾನ ಸಿಗಲ್ವಾ ಅನ್ನೋ ಡಾಟ್ ಕ್ವಶನ್ ಮಾರ್ಕ್ ಓಡಾಡ್ತಿದೆ. ಯಾರು ಏನೇ ಲಾಬಿ ಮಾಡಿದ್ರು ಆ ಕೆಲಸ ಆಗುತ್ತಾ, ಲಾಬಿ ನಡೆಯುತ್ತಾ, ನಡೆಯಲ್ವಾ? ಹೈಕಮಾಂಡ್ ನಾಯಕರ ಆಯ್ಕೆಯತ್ತ ಇದೀಗ ಎಲ್ಲರ ಚಿತ್ತ. ಯಾರಿಗೆ ಸಿಗುತ್ತೆ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಸ್ಥಾನ ಅನ್ನೋದು ಈಗಿರೋ ಪ್ರಶ್ನೆ. ಹಾಗಾಗಿ ಯಾರೇನೇ ಸಿಕ್ಕರು, ಏನೇ ಮಾಡಿದ್ರು ಅವರ ಎಷ್ಟು ಕೈಗೆಟುಕುತ್ತೋ ಅಷ್ಟು ಎಲ್ಲ ಲಾಬಿಯನ್ನು ಕೂಡ, ಇನ್ಫ್ಲೂಯೆನ್ಸನ್ನು ಕೂಡ ಮಾಡ್ತಿದ್ದಾರೆ.
ಅಫ್ಕೋರ್ಸ್ ಕೆಲವೇ ಹೊತ್ತಿನಲ್ಲಿ ಪ್ರೆಸ್ ಮೀಟು ಇರುತ್ತೆ, ಮೀಟಿಂಗ್ ಕೂಡ ನಡೆಸ್ತಾರೆ. ಇದೆಲ್ಲವೂ ಮುಂದಿನ ಹಂತದ ಬೆಳವಣಿಗೆಗಳು, ಮಹತ್ತರವಾದಂತಹ ಕುತೂಹಲಕಾರಿ ಬೆಳವಣಿಗೆಗಳು. ಲೆಟ್ಸ್ ಮೂವ್ ಆನ್. ವಿಧಾನಸೌಧಕ್ಕೆ ಬಂದರು ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ವಿಧಾನಸೌಧದ ಕೆಂಗಲ್ ಗೇಟ್ ಇದು. ಆ ಗೇಟಲ್ಲಿ ನಮಸ್ಕಾರ ಮಾಡಿದ್ರು, ತಲೆಬಾಗಿ ಬಗ್ಗಿಸಿ ಆ ಹೊಸಲಿಗೆ ನಮಸ್ಕಾರ ಮಾಡಿ, ಒಳ್ಳೇದಾಗ್ಲಪ್ಪ, ಒಳ್ಳೇದಾಗಲಿ, ಎಲ್ಲ ಮೊದಲೇ ಕಷ್ಟ ಇದೆ ಇಷ್ಟೊಂದೆಲ್ಲ, ಅದೆಲ್ಲ ಹ್ಯಾಂಡಲ್ ಮಾಡುವಂಥ ಶಕ್ತಿ ಬೇಕಲ್ಲ. ಸೊ ಹಾಗಾಗಿ ಕೆಂಗಲ್ ಗೇಟಿನ ಆವರಣಕ್ಕೆ ಬಂದು ಅಲ್ಲಿ ನಮಸ್ಕಾರ ಮಾಡಿ ಅಲ್ಲಿಂದ ಒಳಗಡೆ ಬಂದರು ಮಾನ್ಯ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರು. ಪ್ರವೇಶ ಆಯಿತು, ಕೊಠಡಿಗೂ ಬಂದರು, ಅಲ್ಲೂ ಪ್ರವೇಶ ಆಯಿತು. ಅಲ್ಲಿಗ ಪೂಜೆ ಪುನಸ್ಕಾರದಲ್ಲಿ ತೊಡಕೊಂಡಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ನೀವು ನೋಡ್ತಿರುವಂತಹ ಬೆಳವಣಿಗೆಗಳು ಸಾಮಾನ್ಯವಾಗಿ ಯಾರೇ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿ ಅವರ ಕಚೇರಿಗೆ ಬಂದಾಗ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಚೀಫ್ ಸೆಕ್ರೆಟರಿ ಅವರನ್ನ ಬರಮಾಡ್ಕೊಳ್ತಾರೆ. ಇಲ್ಲೂ ಕೂಡ ಹಾಗೆ ಆಗಿದ್ದು, ಚೀಫ್ ಸೆಕ್ರೆಟರಿ ಮತ್ತು ಅಲ್ಲಿರುವಂಥ ಅಧಿಕಾರಿಗಳೆಲ್ಲ ಒಂದು ಬೊಕ್ಕೆ ಕೊಟ್ಟು ಸರ್ ವೆಲ್ಕಮ್ ಸರ್, ಮುಖ್ಯಮಂತ್ರಿಗಳಿಗೆ ಸ್ವಾಗತ ಅಂತ ಬರಮಾಡ್ಕೊಂಡ್ರು. ಅಫ್ಕೋರ್ಸ್ ಒಂದು ಶಿಷ್ಟಾಚಾರ ಅದು. ಹಾಗೆ ಬಂದರು. ಇದು ಕೆಂಗಲ್ ಗೇಟ್ ಇದು. ಅಲ್ಲಿ ಬಂದರು. ಅದಾದ ತಕ್ಷಣ ಅಲ್ಲಿ ತಲೆಬಾಗಿಸಿ ನಮಸ್ಕಾರ ಮಾಡಿದ್ರು, ಕೈ ಮುಟ್ಟಿ ಹೊಸಲು ನಮಸ್ಕಾರ ಮಾಡಿದ್ರು. ಮುಖ್ಯಮಂತ್ರಿಯಾಗಿ ಈಗ ಎಂಟ್ರಿ ಕೊಡ್ತಾ ಇದ್ದೀನಿ, ಒಳ್ಳೇದಾಗಲಿ ಅಂತ ಅಲ್ಲಿಂದ ನಮಸ್ಕಾರ ಮಾಡಿ ಕೆಂಗಲ್ ಗೇಟ್ ಮೂಲಕ ವಿಧಾನಸೌಧದ ಒಳಭಾಗಕ್ಕೆ ಬಂದರು. ಅಲ್ಲಿಂದ ಲಿಫ್ಟಲ್ಲಿ 3ನೇ ಫ್ಲೋರು, ಬಿಕಾಸ್ ಪವರ್ ಹೌಸ್ ಇರೋದೇ 3ನೇ ಫ್ಲೋರಲ್ಲಿ ವಿಧಾನಸೌಧದಲ್ಲಿ. ಅಲ್ಲಿ ಅವರ ಕಚೇರಿಯ ನಾಮಫಲಕ ಬದಲಾವಣೆ ಆಗಿತ್ತು. ಕಚೇರಿಯ ಒಳಭಾಗದಲ್ಲಿ ಎಲ್ಲವೂ ಕೂಡ ಸಿದ್ಧ ಆಗಿತ್ತು. ಅಲ್ಲಿ ಪೂಜೆ ನಡೀತಾ ಇತ್ತು. ಆ ಪೂಜೆಯಲ್ಲಿ ಭಾಗವಹಿಸಿದ್ರು ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಆ ಪೂಜೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರ ಜೊತೆ ಯಾರ್ಯಾರಿದ್ದಾರೆ ಸುತ್ತಮುತ್ತ ನೋಡಿ. ಹಾಗೆ ಅಫ್ಕೋರ್ಸ್ ಆಸ್ ಎಕ್ಸ್ಪೆಕ್ಟೆಡ್ ಅವರ ಎಡ ಬಲಭಾಗದಲ್ಲಿ ಅವರು ಕ್ಯಾಬಿನೆಟ್ಟಲ್ಲಿದ್ದಾಗ ಅವರ ಸಹೋದ್ಯೋಗಿಗಳಿದ್ದರಲ್ಲ, ಅವರೆಲ್ಲರೂ ಕೂಡ ಇದ್ದಾರೆ. ಈಗ ಒಂದಷ್ಟು ಜನ ಕಾಣಿಸ್ತಾ ಇದ್ದಾರೆ, ಬೆಳಗ್ಗೆಯಿಂದಲೂ ಕಾಣಿಸ್ತಾ ಇದ್ದಾರೆ. ಭೈರತಿ ಬಸವರಾಜ ಆದಿಯಾಗಿ, ಡಾಕ್ಟರ್ ಸುಧಾಕರ್ ಅವರ ಆದಿಯಾಗಿ ಅವರೆಲ್ಲರೂ ಕೂಡ ಅವರ ಎಡ ಬಲಭಾಗದಲ್ಲಿ ಇದ್ದಾರೆ. ಅವ್ರ ಜೊತೆ ಸಾಥ್ ಕೊಟ್ಟಿದ್ದಾರೆ. ಅವರೆಲ್ಲ ಕಡೆಯೂ ಕೂಡ ಅವರಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಕಾಣಿಸ್ತಾ ಇದೆಯಲ್ಲ. ಎನಿವೆ, ಅವರೆಲ್ಲರೂ ಕೂಡ ವಿಧಾನಸೌಧದ ಒಳಭಾಗಕ್ಕೆ ಬಂದರು. ಇನ್ನೊಂದಷ್ಟು ಜನ ಅಲ್ಲಿದ್ದಾರೆ. ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿದ್ದಾರೆ. ಮತ್ತೊಂದಷ್ಟು ಜನ ಇವರ ಜೊತೆ ಇದ್ದಾರೆ. ಅವರೆಲ್ಲರೂ ಕೂಡ ನೂತನ ಮುಖ್ಯಮಂತ್ರಿಗಳಿಗೆ ಸಾಥ್ ಕೊಟ್ಟು ಅವ್ರ ಜೊತೆ ಬಂದರು ವಿಧಾನಸೌಧಕ್ಕೆ. ಬನ್ನಿ ಸರ್, ನಾವು ಬರ್ತೀವಿ ಅಂತ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರು ವಿಧಾನಸೌಧಕ್ಕೆ ಬಂದರು, ನಮಸ್ಕಾರ ಮಾಡಿ ಒಳಗೆ ಬಂದರು. ಒಳಭಾಗದ ದೃಶ್ಯ ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಅಲ್ಲಿ ಆ ಕಾರಿಡಾರ್ ನಡ್ಕೊಂಡು ಹೋಗಿ ಅವ್ರ ಜೊತೆ ಅಂತೂ ತುಂಬ ಜನ ಇರ್ತಾರೆ. ಅವರ ಕೊಠಡಿಗೆ ಬಂದರು. ಅವ್ರಿಗೆ ಒಂದಷ್ಟು ಖುಷಿಯಾಗಿರುತ್ತೆ ನಾಮಫಲಕ ನೋಡಿದ ಮೇಲೆ. ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್, ಮಾನ್ಯ ಮುಖ್ಯಮಂತ್ರಿಗಳು. ಅಲ್ಲಿಂದ ಅವರು ಒಳಭಾಗಕ್ಕೆ ಬಂದರು. ಮೀಟಿಂಗ್ಗೆ ತಯಾರಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ ವಿಧಾನಸೌಧದಲ್ಲಿ. ಆ ಎಲ್ಲ ಅಧಿಕಾರಿಗಳ ಜೊತೆ ಆಗಲೇ ಹೇಳಿದಲ್ಲ ಬಸವರಾಜ ಬೊಮ್ಮಾಯಿ ಅವರು, ಒಂದಷ್ಟು ಹಣಕಾಸಿನ ವಿಚಾರಗಳನ್ನು ಚರ್ಚೆ ಮಾಡಬೇಕು, ನಾನು ಮುಂದೆ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು ನಾನು ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಅವರೊಟ್ಟಿಗೆ ಮೀಟಿಂಗ್ ಕೂಡ ಶುರು ಮಾಡ್ತಾರೆ ನೂತನ ಮುಖ್ಯಮಂತ್ರಿಗಳು. ಕೆಲವೇ ಕ್ಷಣದಲ್ಲಿ ಆ ಮೀಟಿಂಗ್ ಕೂಡ ಶುರುವಾಗುತ್ತೆ. ಈಗಾಗಲೇ ಅಧಿಕಾರಿಗಳೆಲ್ಲ ಮೀಟಿಂಗ್ ಹಾಲಲ್ಲಿ ಉಪಸ್ಥಿತರಿದ್ದಾರೆ. ಇನ್ನೇನು ಮೀಟಿಂಗ್ ಶುರುವಾಗಬೇಕು. ಆ ಮೀಟಿಂಗ್ನ ಒಂದಷ್ಟು ಮಾಹಿತಿಗಳು ಏನೇನಿರುತ್ತೆ ಅದನ್ನು ಮುಂದಿನ ಹಂತದಲ್ಲಿ ಕೊಡುವಂಥ ಕೆಲಸ ಮಾಡ್ತೀವಿ. ಯಾಕೆಂದರೆ ಹೊಸ ಯೋಜನೆಯ ಘೋಷಣೆ ವಿಚಾರ ಆಗಬೇಕಲ್ಲ. ನೂತನ ಮುಖ್ಯಮಂತ್ರಿಗಳಿಗೆ ಬಂದ ಮೇಲೆ ನೇರವಾಗಿ ಕ್ಯಾಬಿನೆಟ್ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಹಣಕಾಸಿನ ಪರಿಸ್ಥಿತಿ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಅಫ್ಕೋರ್ಸ್ ಅವರು ಒಪ್ಕೊಂಡ್ರು. ಸವಾಲುಗಳು ತುಂಬ ಇದೆ. ಎಲ್ಲ ಸಹೋದ್ಯೋಗಿಗಳ ಜೊತೆ ನಾನು ಇದನ್ನು ಸಮರ್ಥವಾಗಿ ಚರ್ಚೆ ಮಾಡಿ ಎದುರಿಸ್ತೀನಿ ಅಂತ ಕೂಡ ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಾಧ್ಯಮಗಳಿಗೆ ಮಾತಾಡ್ತಿದ್ದೀನಿ. ನಾನು ಈಗ ರೀಕಾಲ್ ಮಾಡ್ತಿದ್ದೀನಿ, ನಾನು ಮುಖ್ಯಮಂತ್ರಿ ಅನ್ನೋಕ್ಕಿಂತ ಎಲ್ಲರಲ್ಲೂ ಕೂಡ ನಾನು ಒಬ್ಬನು ಅಂತ ಕೆಲಸ ಮಾಡ್ತೀನಿ ಅಂತ ಕೂಡ ಒಂದು ಆತ್ಮವಿಶ್ವಾಸದ ಮಾತನ್ನು ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಕೋವಿಡ್ ಇದೆ, ಇತರೆ ಆರೋಗ್ಯದ ಸಮಸ್ಯೆ ಇದೆ, ಎಲ್ಲವನ್ನು ಕೂಡ ಎದುರಿಸ್ತೀವಿ. ಕಷ್ಟದಲ್ಲಿರುವಂತಹ ಜನರು ಯಾರಿದ್ದಾರೆ ಅವರ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡ್ತೀನಿ. ಸಮಾಜದ ಎಲ್ಲ ಸ್ತರದ, ಎಲ್ಲ ಸಮುದಾಯದ, ಕೆಳ ಹಂತದ ಎಲ್ಲರನ್ನೂ ಕೂಡ ಅವರನ್ನು ಮೇಲೆತ್ತುವಂಥ ಕೆಲಸ, ಅಭಿವೃದ್ಧಿಗೆ ಶ್ರಮಿಸುವಂತಹ ಕೆಲಸ, ಎಲ್ಲರ ಮಾರ್ಗದರ್ಶನವನ್ನು ಕೂಡ ನಾನು ಪಡಿತೀನಿ. ಅದರೊಟ್ಟಿಗೆ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ. ರಾಜ್ಯದ ಜನತೆಗೆ ನಾನು ಕೃತಜ್ಞತೆಯಾಗಿರ್ತೀನಿ ಅಂತೆಲ್ಲವನ್ನು ಕೂಡ ಅವರ ಫಸ್ಟ್ ರಿಯಾಕ್ಷನ್ನಲ್ಲಿ
ಮೀಟಿಂಗ್ನಲ್ಲಿ ಮೆನ್ಷನ್ ಮಾಡ್ತಿದ್ರು ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಇದೀಗ ಮೀಟಿಂಗ್ನಲ್ಲಿ ಕೂತಿದ್ದಾರೆ. ಅವರ ಬಲಭಾಗದಲ್ಲಿ ಇನ್ಯಾರು ಇಲ್ವಲ್ಲ, ಸಂಪುಟ ಸಹೋದ್ಯೋಗಿಗಳು, ಅದು ಇನ್ಯಾರು ಕ್ಯಾಬಿನೆಟ್ ರಚನೆ ಆಗದೇ ಇರೋದ್ರಿಂದ ಈಗ ಅವರ ಬಲಭಾಗದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂರ್ತಾರೆ. ಅಫ್ಕೋರ್ಸ್ ಶ್ರೀ ವಿಜಯ್ ಕುಮಾರ್ ಚೀಫ್ ಸೆಕ್ರೆಟರಿ ಸರ್ಕಾರದ್ದು, ಜೊತೆಗೆ ಇನ್ನಿತರ ಡಿಪಾರ್ಟ್ಮೆಂಟಿನ ವಿಭಾಗದ ಎಲ್ಲ ಮುಖ್ಯಸ್ಥರು, ಅಧಿಕಾರಿಗಳು ಎಲ್ಲರೊಟ್ಟಿಗೆ ದ ಫಸ್ಟ್ ಮೀಟಿಂಗ್ ವಿಧಾನಸೌಧದ ಒಳಭಾಗದಲ್ಲಿ ನೀವು ನೋಡ್ತಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಅಲ್ಲೀಗ ಸಭೆಯನ್ನ ಶುರು ಮಾಡ್ತಾರೆ. ಮೊದಲ ಹಂತದ, ಅಫ್ಕೋರ್ಸ್ ಅವರು ಗೃಹ ಮಂತ್ರಿಗಳಾಗಿದ್ದಾಗ ಅವ್ರಿಗೊಂದು ಐಡಿಯಾ ಇರುತ್ತೆ ಏನೇನಾಗ್ತಿದೆ, ಏನೇನು ನಡೀತಾ ಇದೆ ಅಂತ. ವೆರಿ ಟ್ರೂ ಅದು. ಆದರೆ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ತೆಗೆದುಕೊಂಡ ಮೇಲೆ ಇನ್ನಷ್ಟು ಆಳವಾಗಿ ಅವರಿಗೆ ಈಗ ವಿಷಯ ಗೊತ್ತಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಆಗ ಮುಖ್ಯಮಂತ್ರಿ ಆಗಿದ್ದಂಥ BS ಯಡಿಯೂರಪ್ಪನವರಿಗಿಂತ ಒಂದಷ್ಟು ಕಡಿಮೆ ಗೊತ್ತಿರ್ಬೋದು, ಇನ್ನೊಂದು ಸ್ವಲ್ಪ ಡೀಪಾಗಿ ಗೊತ್ತಿಲ್ಲದೆ ಇರ್ಬೋದು. ಹಣಕಾಸಿನ ವಿಚಾರದಲ್ಲಿ ಎಸ್ಪೆಷಲಿ ಅದು ಮುಖ್ಯಮಂತ್ರಿಗಳ ಕೈಲೇ ಇತ್ತು. ಹಾಗಾಗಿ ಅದ್ರ ಬಗ್ಗೆ ಡೀಪ್ ಡೈವ್ ಅಂತೀವಲ್ಲ, ಒಳ ಹಂತಕ್ಕೆ ಹೋಗಿ ಚೆಕ್ ಮಾಡೋದಿದೆಯಲ್ಲ, ಅದು ಗೊತ್ತಿಲ್ಲದೆ ಇರ್ಬೋದು. ಸೊ ಹಾಗಾಗಿ ಈಗ ಅವರು ವೆರಿ ಪ್ರಾಥಮಿಕವಾಗಿ ಮಾಡುವಂಥ ಕೆಲಸ ಏನಪ್ಪ ಅಂದರೆ, ನಾನೀಗ ಅಧಿಕಾರ ವಹಿಸ್ಕೊಂಡಿದ್ದೀನಿ, ನನ್ನ ರಾಜ್ಯದ ಬೊಕ್ಕಸದ ಸ್ಥಿತಿಗತಿ ಏನು, ಹಣಕಾಸು ವಿಚಾರ, ನಾನೀಗ ಹೊಸ ಘೋಷಣೆ ಏನಾದರೂ ಮಾಡಬೇಕಾದ್ರೆ, ಹೊಸ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾದ್ರೆ, ಹೊಸ ಯೋಜನೆಯನ್ನು ಜಾರಿಗೆ ತರಬೇಕಾದ್ರೆ, ಹೊಸ ರೀತಿಯಲ್ಲಿ ನಾನು ಆಲೋಚನೆ ಮಾಡಿ ಅನುಷ್ಠಾನಕ್ಕೆ ತರಬೇಕಾದ್ರೆ ಅದಕ್ಕೆ ಹಣಕಾಸಿನ ಸಹಕಾರ ಹೇಗಿದೆ, ನನ್ನ ಹಣಕಾಸಿನ ತೂಕ ಹೇಗಿದೆ, ನಾನು ಹೇಗೆ ಖರ್ಚು ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಳ್ಳೇಬೇಕು ಒಬ್ಬ ಮುಖ್ಯಮಂತ್ರಿ ಆಗಿರೋರಿಗೆ. ಸೊ ಹಾಗಾಗಿ ಹಣಕಾಸಿನ ಇಲಾಖೆಯನ್ನು ಅವ್ರಿಗೆ ನಿಭಾಯಿಸಬೇಕು. ಹಾಗಾಗಿ ಅವರೀಗ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಆ ಚರ್ಚೆಯಿಂದ ಹೇಗಿದೆ ಸ್ಥಿತಿಗತಿಗಳನ್ನು ಅಂತ ಕೂಡ ತಿಳ್ಕೋತಾರೆ. ಏನು ಮಾಡ್ಬೋದು ಅನ್ನೋ ಸಜೆಷನ್ಸ್ಗಳು ಕೂಡ ಬರುತ್ತೆ. ಯಾಕೆಂದರೆ ಅಧಿಕಾರಿಗಳು ಕೂಡ ತುಂಬ ಎಮಿನೆಂಟ್ ಆಫೀಸರ್ಸ್ಗಳಿರ್ತಾರೆ. ಹೀಗಿದೆ ಸರ್, ಹೀಗಿದೆ ಅಂತ ಪೊಲೀಸ್ ಆಫೀಸ್ಗಳು ನೋಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಕಮಿಷನರ್ ಆಫ್ ಪೊಲೀಸ್, DG, IG ಅವರೆಲ್ಲರೂ ಕೂಡ ಕೂತಿರ್ತಾರೆ. ಅವರೆಲ್ಲರೂ ಕೂಡ ಹೇಗಿದೆ ಸ್ಥಿತಿಗತಿಗಳನ್ನು ಅಂತ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾರೆ. ಯಾಕೆಂದರೆ ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕೋವಿಡ್ ನಿರ್ವಹಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸಾಮಾಜಿಕವಾಗಿ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸ್ತರದ ಮುಖ್ಯಸ್ಥರು ಈಗ ಆ ಮೀಟಿಂಗ್ನಲ್ಲಿ ಕೂತಿದ್ದಾರೆ. ಅವರೆಲ್ಲರೂ ಕೂಡ ಈ ಮೀಟಿಂಗ್ನ ಅಟೆಂಡ್ ಮಾಡ್ತಾರೆ. ಆ ಮೀಟಿಂಗ್ನಲ್ಲಿ ಡಿಸ್ಕಷನ್ ಆಗುತ್ತೆ. ತದನಂತರದಲ್ಲಿ ಅವರು ಸುದ್ದಿಗೋಷ್ಠಿ ನಡೆಸ್ತಾರೆ. ಬಿಕಾಸ್ ಅದನ್ನು ತಿಳ್ಕೊಂಡ್ಮೇಲೆ ತಾನೆ ಸುದ್ದಿಗೋಷ್ಠಿ ಮಾಡೋಕ್ಕೆ ಸಾಧ್ಯ. ಹೀಗಿದೆ ಪರಿಸ್ಥಿತಿ, ನಾನು ಹೀಗಿರಬೇಕು ಅಂತಿದ್ದೀನಿ, ಹೀಗೆ ನಡ್ಕೋತೀನಿ ಅನ್ನುವ ರಾಜ್ಯದ ಜನತೆಯ ಮುಂದೆ ಅವರು ಹೊಸ ಮುಖ್ಯಮಂತ್ರಿಗಳಾಗಿ ಬಂದ ಮೇಲೆ ನನ್ನ ಕಾರ್ಯಕ್ಷಮತೆ ಹೇಗಿರುತ್ತೆ, ನಾನು ಹೇಗೆ ನುಡಿದಂತೆ ನಡೀತೀನಿ, ಏನೇನು ಮಾಡಬೇಕು ಅಂತ ಬಯಸಿದ್ದೀನಿ, ಈ ಎಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮುಂದಿಡ್ತಾರೆ ಎಲ್ಲ ರಾಜ್ಯದ ಜನತೆಯ ಮುಂದೆ. ಹಾಗಾಗಿ ಈ ಕುತೂಹಲ ಇದೆ ಈಗ ಅವರ ಯಾಕೆಂದರೆ ಫಸ್ಟ್ ಇಂಪ್ರೆಷನ್ ಇದೆಯಲ್ಲ, ಒಬ್ಬ ಮುಖ್ಯಮಂತ್ರಿಯಾಗಿ ಬಂದಮೇಲೆ ಅವರ ಆಲೋಚನೆ ಏನು ಅಂತ ಜಗತ್ತು ಗೊತ್ತಾಗಬೇಕಲ್ಲ. ಇವರು ಈ ಥರ ಯೋಚನೆ ಮಾಡ್ತಿದ್ದಾರೆ, ಇವರ ಮುಂದಿನ ನಡೆ ಹೀಗಿರುತ್ತೆ, ಇವರು ಈ ವಿಭಾಗದಲ್ಲಿ ತುಂಬ ಸೀರಿಯಸ್ ಆಗಿದ್ದಾರೆ, ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಅವರೆಲ್ಲರೂ ಕೂಡ ಗಮನ ಇದೆ, ಅದರಲ್ಲಿ ಪ್ರಯಾರಿಟಿ ಮಾಡಿ ಇದಕ್ಕೆ ಒಂದಷ್ಟು ಹೆಚ್ಚಿನ ಗಮನವನ್ನು ಒತ್ತನ್ನು ಕೊಟ್ಟು ಆ ಮೂಲಕ ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ಜನತೆ ಫೇಸ್ ಮಾಡ್ತಿರುವಂಥ ಕಷ್ಟಕ್ಕೆ, ಬಿಕಾಸ್ ಅವ್ರ ಮುಂದೆ ಸವಾಲುಗಳಿದೆಯಲ್ಲ, ಕೋವಿಡ್ ಒಂದೇ ಅಲ್ಲ, ಕೋವಿಡ್ಡು, ಇನ್ನಿತರ ಆರೋಗ್ಯ ಸಮಸ್ಯೆಗಳು, ಈಗಂತೂ ಅತಿವೃಷ್ಟಿ ಪ್ರವಾಹ ಬಂತು, ಎಲ್ಲ ಜನ ಒದ್ದಾಡ್ತಿದ್ದಾರೆ. ಆಲ್ಮೋಸ್ಟ್ ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ, ಈ ಕಡೆ ಕರಾವಳಿ ಕರ್ನಾಟಕ, ಈ ಕಡೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲಿನಿಂದ ಶುರುವಾಗಿದೆ, ಅವ್ರ ಕಡೆನೇ ತಾನೆ ಆ ಭಾಗ ಇಲ್ಲ, ಪ್ಲಸ್ ಮಧ್ಯ ಕರ್ನಾಟಕ ಎಲ್ಲ ಕಡೆ ಮುಳುಗೋಗ್ಬಿಟ್ಟಿದೆ. ನೀರು ಅವರ ಜನ ಒದ್ದಾಡ್ತಿದ್ದಾರೆ. ಸೊ ಹಾಗಾಗಿ ಎಲ್ಲ ಸಮಸ್ಯೆಗಳು ಇದೆ, ಬೆಳೆ ನಷ್ಟ ಇದೆ, ನೆಕ್ಸ್ಟ್ ಮುಂದಕ್ಕೆ ಏನಾಗಬೇಕು ಅನ್ನೋದಿದೆ, ಮತ್ತು 3ನೇ ಅಲೆ ಬಗ್ಗೆ ಮಾತಾಡ್ತಿದ್ದೀವಿ, ಜೊತೆಗೆ ಸಂಪುಟ ಪುನರ್ರಚನೆ ಬೇರೆ ಇದೆ, ಪಕ್ಷ ನಿಭಾಯಿಸಬೇಕು. ಸೊ ಹೀಗಾಗಿ ಎಲ್ಲವೂ ಇರೋದ್ರಿಂದ ಈ ಕ್ಷಣಕ್ಕೆ ಅವ್ರಿಗೆ ಎಲ್ಲವನ್ನು ಬ್ಯಾಲೆನ್ಸ್ಡ್ ಆಗಿ, ಸಮತೋಲಿತ ಮನಸ್ಥಿತಿಯಲ್ಲಿ ಮತ್ತು ಆಡಳಿತಾತ್ಮಕವಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕು. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರು ಯಾವ ಸಿಚುವೇಶನ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ, ಇಟ್ಸ್ ಎ ಟಫ್ ಸಿಚುವೇಶನ್, ಬಟ್ ಹಿ ಕ್ಯಾನ್ ಹ್ಯಾಂಡಲ್. ಅವ್ರಿಗಿರುವಂಥ ಅನುಭವ ಈಗ ಅವರಿಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಜೊತೆಗೆ ಅವರ ತಂದೆಯವರು ಅವಾಗ ಅಧಿಕಾರದಲ್ಲಿದ್ದಾಗ ಗಮನಿಸಿರ್ತಾರೆ. ಅಫ್ಕೋರ್ಸ್ ಅವರು ಆಗ ದೊಡ್ಡ ಮಟ್ಟದಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ ನಿಜ, ಬಟ್ ಅದಾದ ನಂತರದಲ್ಲಿ ಜನತಾ ಪರಿವಾರದಲ್ಲಿ ಬಂದವರು, BJPಗೂ ಬಂದು 13 ವರ್ಷ ಆಯಿತು, ಬೇರೆ ಅಂದರೆ ಮುಖ್ಯಮಂತ್ರಿಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಎಲ್ಲವನ್ನೂ ಕೂಡ ಅವರೀಗ ಅನುಭವವನ್ನು ಧಾರೆ ಇರುವಂಥ ಸಂದರ್ಭ, ಬೆಸ್ಟ್ ಆಪರ್ಚುನಿಟಿ ಅವ್ರಿಗೆ ಈಗ ಆ ಅವಕಾಶವನ್ನು ಬಳಸ್ಕೊಳ್ಬೇಕು, ಉಪಯೋಗಿಸ್ಕೊಳ್ಬೇಕು. ರಾಜ್ಯದ ಜನತೆಗೆ